ದೇಶದಲ್ಲಿ ತಾಯಂದರಿಗೆ ಮಹಿಳೆಯರಿಗೆ ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂಥ ಒಂದು ಕಲ್ಪನೆ ಭಾಳಷ್ಟು ಹಿಂದಿನಿಂದ ನಡೆದಿದೆ. ರಾಜಕೀಯವಾಗಿ ಅವರಿಗೂ ಕೂಡ ಸ್ವಾತಂತ್ರ್ಯ ಸಿಗಬೇಕು, ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂಥ ಬೇಡಿಕೆಗಳು ಭಾಳಷ್ಟು ವರ್ಷಗಳಿಂದ ನಡೀತದೆ. ಅದನ್ನೆಲ್ಲ ಇವತ್ತು ನಮ್ಮ ದೇಶದ ಸಮರ್ಥವಾದಂಥ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಮನಗೊಂಡು ಇವತ್ತೊಂದು ಮಹಿಳಾ ಮೀಸಲಾತಿಯನ್ನು ರಾಜಕೀಯವಾಗಿ ಮಹಿಳೆಯರಿಗೆ ಒಂದು ಶಕ್ತಿ ತುಂಬಬೇಕನ್ನುವಂಥ ಒಂದು ನಿರ್ಣಯ ಮಾಡಿದರು. ನಿನ್ನೆ ನಡೆದಂಥ ಲೋಕಸಭಾ ಏನು ಚರ್ಚೆಯಲ್ಲಿ ಕಾಂಗ್ರೆಸ್ಸು ಮತ್ತು ಅದರ ಮಿತ್ರರು ಸೇರಿ ವಿರೋಧ ಮಾಡಿ ಮಹಿಳೆಯರಿಗೆ ಸಿಗುವಂಥ ಒಂದು ಪ್ರಾತಿನಿಧ್ಯಕ್ಕೆ ವಿರೋಧ ಮಾಡಿದ್ದಾರೆ. ಇಲ್ಲಿ ರಾಜಕೀಯವಾಗಿ ಮಹಿಳೆಯರಿಗೆ ಧಾರ್ಮಿಕ ಮಾತುಗಳನ್ನು ಇದನ್ನು ಕೇಳ್ತಾ ಇದ್ದೀವಿ. ಬರೀ ಅವ್ರ ಬಗ್ಗೆ ಮಹಿಳೆಯರ ಬಗ್ಗೆ ಭಾಷಣಗಳಲ್ಲಿ ಕಾಳಜಿ ಮಾಡುವಂಥದ್ದು, ಮೊಸಳೆ ಕಣ್ಣೀರು ಸುರಿಸುವಂಥ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ನವರು ಅವರು ಮಾಡ್ತಾ ಬಂದಿದ್ದಾರೆ. ನಿನ್ನೆ ಒಂದು ಏನಾದರೂ ಒಂದು ಬಿಲ್ ಪಾಸ್ ಆಗಿದ್ದರೆ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂಥ ಒಂದು ಸಂದರ್ಭ ಇತ್ತು. ಯಾಕಂದರೆ ಇವತ್ತು ಮಹಿಳೆಯರಿಗೆ ರಾಜಕೀಯವಾಗಿ ಸ್ಥಾನಮಾನ ಕೊಡಬೇಕನ್ನುವಂಥದ್ದು ಪ್ರಧಾನಮಂತ್ರಿಗಳ ನಿರ್ಣಯಕ್ಕೆ ನಿನ್ನೆ ಭಾಳಷ್ಟು ಹಿನ್ನಡೆಯಲ್ಲ, ತಾಯಂದಿರಿಗೆ ಹಿನ್ನಡೆಯಾಗಿದೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಯಾಕಂದರೆ ಮಹಿಳೆಯರಿಗೆ ರಾಜಕೀಯವಾಗಿ ಸ್ವಾತಂತ್ರ್ಯ ಸಿಗಲಿಕ್ಕೆ ಕಾಂಗ್ರೆಸ್ನವರು ಅವರೆಲ್ಲ ಮಿತ್ರರು ಸೇರಿ ವಿರೋಧ ಪಕ್ಷದ ವಿರೋಧ ಮಾಡಿದ್ದು ಇದು ತಾಯಂದಿರಿಗೆ ಒಂದು ಅಪಮಾನ ಮಾಡಿದ್ದಾರೆ ಅಂತೇಳಿ ನನ್ನ ಸಂದರ್ಭದಲ್ಲಿ ಆರೋಪ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಸವಣ್ಣವರು ಏನು ಅವರ ಮಾದಾಶಿ ಇತ್ತು, ಅಂದರೆ ಅಂಬೇಡ್ಕರ್ ಮಾದಾಶಿನ ಕೂಡ ಇತ್ತು, ಮಹಿಳೆಯರು ಕೂಡ ಸಮಾನವಾಗಿ ಮುಂದೆ ಬರಬೇಕು ಅನ್ನುವಂಥದ್ದು ಬಸವಣ್ಣವರ ಒಂದು ಅವ್ರಿಗಿನ ಇಂಗಿತ ಇತ್ತು. ಲಿಂಗ ಭೇದ ಮರೆತು ಇವತ್ತು ಎಲ್ಲರೂ ಮುಂದೆ ಬರಬೇಕನ್ನುವಂಥದ್ದು. ಅದಕ್ಕೂ ಕೂಡ ಇವತ್ತು ಇಬ್ಬರು ಮಹಾನ್ ಪುರುಷರ ಆಶಯಗಳಿಗೆ ನೀರು ಹಾಕುವಂಥ ಕೆಲಸವನ್ನು ಕಾಂಗ್ರೆಸ್ನವರು ಅವರ ಲೋಕಸಭೆ ಇರುವಂಥ ಸ್ನೇಹಿತರು ಮಾಡಿದ್ದಾರೆ ಅಂತೇಳಿ ಸಂದರ್ಭದಲ್ಲಿ ನಾವು ಆರೋಪ ಮಾಡೋಕ್ಕೆ ಬಯಸ್ತಾ ಇದ್ದೀನಿ. ಇವರು ಯಾವಾಗಲೂ ಹಿಂದಿನ ಕಾಲದಿಂದ ಕೂಡ ಡಾಮಿನೇಟ್ ಅಂದ್ರೆ ಸರ್ವಾಧಿಕಾರ ರೀತಿಯಲ್ಲಿ ತಾವೇ ಇರಬೇಕು, ತಾವೇ ಮಾಡಬೇಕು ಅನ್ನೋಂಥದ್ದು ಕಾಂಗ್ರೆಸ್ನವರು ಮೊದಲಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಸಮನಾಗಿ ಎಲ್ಲರಿಗೂ ಕೂಡ ಹಕ್ಕುಗಳು ಸಿಗಬೇಕನ್ನುವಂಥದ್ದು ಭಾರತೀಯ ಜನತಾ ಪಕ್ಷದ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಕಲ್ಪನೆಯಾಗಿದೆ. ಒಂದು ಸಣ್ಣ ಇವರಲ್ಲಿ ಒಂದು ಆತಂಕ, ಏನಾದರೂ ಇದು ಆಗಿಬಿಟ್ರೆ ಇವರು ಪಾಪ್ಯುಲರ್ ಆಗಿಬಿಡ್ತಾರಲ್ಲ ಪ್ರಧಾನಮಂತ್ರಿಗಳು ಅನ್ನೋಂಥ ಒಂದು ಸಣ್ಣತನಕ್ಕೆ ಒಳಗಿದ್ದು ಇನ್ನು ಯಾವ್ಯಾವ ಸಣ್ಣದು ವಿಷಯಗಳನ್ನು ತೆರೆದಿಡುವಂಥ ಒಂದು ಏನೋ ನಾನು ಏನಕ್ಕೆ ಕೇಳ್ತಾ ಇದ್ದೆ, 49 ಲಕ್ಷ ಜನರು ವೋಟರ್ಸ್ಗಳನ್ನು ಹೆಂಗೆ ಸರ್ವಾಡ್ತಾರೆ ಏನೇನು ಮಾತಾಡ್ತಿದ್ರು ಸ್ವಲ್ಪ ಕೇಳಿದೆ ಮೇಲೆ ನಾನು ನಮಗೇನಿತ್ತು ನಾವು ನೋಡೋಕ್ಕೆ ಹೋಗಿ ನಿನ್ನೆ 100 ಪಾಸ್ ಆಗ್ತದೆ, ಎಲ್ಲರೂ ಮಹಿಳೆಯರ ಪರವಾಗಿದ್ದಾರೆ, ತಾಯಂದ್ರ ಪರವಾಗಿದ್ದಾರೆ ಅನ್ನುವಂಥ ನಮ್ಮೊಂದು ಕಲ್ಪನೆ ಇತ್ತು. ಆದರೆ ಇವರ ಒಂದು ಹೊಟ್ಟೆ ಕಿಚ್ಚಿಗೆ ಕಾಂಗ್ರೆಸ್ನವರು ಈ ಮಹಿಳೆಯರಿಗೆ ಹಿನ್ನಡೆ ಆಗುವಂಥದ್ದು, ಅಪಮಾನ ಆಗುವಂಥ ಕಾರ್ಯವನ್ನು ನಿನ್ನೆ ಪಾರ್ಲಿಮೆಂಟಲ್ಲಿ ನಡೆದುಕೊಂಡಾರ ಅನ್ನುವಂಥದ್ದು ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಮೋದಿಜಿಯವ್ರ ಸರ್ಕಾರ ಬಂದ ಮೇಲೆನೆ ಮಾಡಿದ್ದು ಬೇಟಿ ಬಚಾವ್ ಬೇಟಿ ಪಡಾವ್ ಆಗಿರ್ಬೋದು, ಸುರಕ್ಷಾ ನಾರಿ ವಂದನ ಅಭಿಯಾನ ಆಗಿರ್ಬೋದು, ಮತ್ತೆ ಸ್ವಚ್ಛತಾ ಅಭಿಯಾನದಲ್ಲಿ ಮಹಿಳೆಯರಿಗೆ ಒಂದು ಸುರಕ್ಷತೆಯನ್ನ ಕೊಟ್ಟಿರುವಂತದ್ದು ನಮ್ಮ ಮೋದಿಜಿಯವ್ರ ಸರ್ಕಾರ. ಈಗಾಗಲೇ ಅನ್ನೋರು ಹೇಳಿದ್ರು 33% ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ. ಆದ್ರೆ ನೀವು ಯೋಚನೆ ಮಾಡ್ಬೇಕು, 33% ಹಿಂದೆ ಇದ್ದಾಗ ಯಾವ ನಾರಿಯರು ಮುಂದೆ ಬಂದೆ ಅದನ್ನೇ ಆಡಳಿತದಲ್ಲಿ ಕೆಲಸ ಮಾಡಿದಾರೆ. ನನಗೆ ಒಂದು ಉದಾಹರಣೆ ಇದ್ರೆ ಹೇಳಿ, ನೀವು ಪಂಚಾಯತ್ ಆಗಿರ್ಬೋದು, ನಗರಸಭೆಯಲ್ಲಿ ಆಗಿರ್ಬೋದು, ಮಹಾನಗರ ಪಾಲಿಕೆಯಲ್ಲಿ ಆಗಿರ್ಬೋದು, ಹೆಸರಿಗಷ್ಟೇ ಮಹಿಳೆಯರು ಇದ್ರು ಅವಾಗ. ಬಟ್ ಮಹಿಳೆಯರ ಕಾರ್ಯರೂಪಕ್ಕೆ ಬಂದಿದ್ದು, ಅವರ ಧೈರ್ಯನ ತುಂಬಿಕೊಂಡು ಮುಂದೆ ಬಂದಿದ್ದು ಯಾವ ಕಾಲದಲ್ಲಿ ಅಂದ್ರೆ ಅದು ನಮ್ಮ ಮೋದಿಜಿಯವ್ರ ಸರ್ಕಾರ ಬಂದ ಮೇಲೆ ನಮ್ಮ ಮೋದಿಜಿಯವರ ಮಹಿಳೆಯರಿಗೆ ಏನು ಸ್ವಾವಲಂಬಿ ಬದುಕನ್ನ ಕೊಟ್ಟರು, SSG ಗ್ರೂಪ್ಗಳಿಗೆ ಅನುದಾನ ಕೊಟ್ಟಾದ್ಮೇಲೆ ಎಲ್ಲ ಮಹಿಳೆಯರು ಅಂದ್ರೆ ನಮ್ಮ ರಾಜಕೀಯವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು ಬೆಳವಣಿಗೆ ಮಹಿಳೆಯರ್ದಾಗಿರೋದು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ್ಮೇಲೆ ಮತ್ತು ಮೋದಿಜಿಯವರ ಆಡಳಿತದಲ್ಲಿನೇ ಮಹಿಳೆಯರಿಗಾಗಿ ಒಂದು ಹೆಚ್ಚಿನ ಒತ್ತನ್ನ ನಮ್ಮ ಮಾತೃಶಕ್ತಿಗೆ ನಮ್ಮ ಮೋದಿಜಿಯವರು ಕೊಟ್ಟಿದ್ದಾರೆ. ಈಗ ನಿನ್ನೆ ಅವ್ರು ಮಾಡಿದ್ದು ಒಂದು ಅಸಾಧ್ಯವಾದ ಕೆಲಸ ಒಂದು ಮಾಡ್ಲಿಕ್ಕೆ ಆಗಿದ್ರು. ಅಂದ್ರೆ ಅದೊಂದು ಏನ್ರೆ ಮಹಿಳೆಯರ ಪರವಾಗಿ ಬಿಲ್ ತಂದ್ರೆ ಮಹಿಳೆಯರಿಗೆ ರಾಜಕೀಯವಾಗಿ ಮುನ್ನಡೆ ಆಗುತ್ತಾ. ನಾವು ಹೀನಾಯವಾಗಿ ಇನ್ನು ಮುಂದೆ ಯಾವತ್ತಿಗೂ ಕೂಡ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಅವರ ಮಿತ್ರ ಪಕ್ಷಗಳು ಉಳಿಲಿಕ್ಕೆ ಸಾಧ್ಯವಾಗುದಿಲ್ಲ. ನಮ್ಮ ನಾಮೋನಿಶಾನ್ ಅಂದ್ರೆ ಅವ್ರದ್ದು ಅಸ್ತಿತ್ವನೇ ಕಳೆದು ಹೋಗುತ್ತೆ ಅಂತ ಅದೊಂದು ಭಯದಿಂದ ಈ ತರ ಮಾಡಿದ್ದಾರೆ ಹೊರತು ಮತ್ತೊಂದು ಏನು ಉದ್ದೇಶ ಅವ್ರಿಗಿಲ್ಲ.
ಇದೇ ರೀತಿ ಅವ್ರಿಗೆ ಖಂಡಿಸ್ತೀನಿ. ಭಾಷಣ ಮಾಡುವಾಗ ಅವ್ರು ಹೇಳ್ತಿದ್ರು ನಾವು ಪರವಾಗಿದ್ದೀವಿ, ನಾವು ಮಹಿಳಾ ಮೀಸಲಾತಿ ಪರವಾಗಿದ್ದೀವಿ ಅಂತ ಹೇಳಿ ಬರೀ ಹೇಳುದೇ ಆಯ್ತು ಹೊರತ ಅದ ಕಾರ್ಯರೂಪಕ್ಕೆ ಯಾವ್ದು ಕೂಡ ತರ್ಲಿಲ್ಲ. ಈ ಒಂದು ಘಟನೆಯನ್ನ ನಾವೆಲ್ಲರೂ ಕೂಡ ಅದು ಒಂದು ತೀವ್ರವಾಗಿ ಖಂಡನೆಯನ್ನ ಮಾಡ್ಲಿಕ್ಕೆ ಬಯಸ್ತೀವಿ. ಅದೇ ರೀತಿ ಯಾವತ್ತಿಗೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ವಿರೋಧಿ ಸರ್ಕಾರನೇ ಆಗಿದೆ ಅಂತ ಈ ಪಕ್ಷ. ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳಿಕ್ ಬಯಸ್ತೀನಿ.